ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮ ಅಮ್ಮಮ್ಮ ಊರಿಗೆ ಬಂದಿದ್ದೀನಿ. ಯಾಕಂದರೆ ಇಲ್ಲಿ ದೇವ್ರು ಉತ್ಸವ ಮಾಡ್ತಿದ್ದಾರೆ. 25 ದೇವರು ಏನೋ ತರಿಸಿ ಬೇರೆ ಬೇರೆ ಊರ ಕಡೆಯಿಂದ ಉತ್ಸವ ಮಾಡ್ತಿದ್ದಾರೆ. ಇದು ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ನೋಡಿ ಪ್ರಿಪ್ರೇಷನ್ಸ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತು. 17 ದೇವರು ಒಂದೇ ಕಡೆ ನೋಡೋದಕ್ಕೆ ಪುಣ್ಯ ಬೇಕು ಗಾಯ್ಸ್. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಇವತ್ತು ದಿನೇಶ. ಹಲೋ ಖುಷಿ, ಹಾಯ್. ಏನು ಮಾಡ್ತಾರೆ ನಿಮ್ಮ ಊರಲ್ಲಿ ಇವತ್ತು? ದೇವ್ರು ತರಿಸ್ತಾರೆ. ಏನಕ್ಕೆ ದೇವ್ರು ತರಿಸ್ತಿದ್ದಾರೆ? ಐಡಿಯಾ ಇಲ್ಲ. ಉತ್ಸವ ಮಾಡೋಕ್ಕೆ ತರಿಸ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಇದು ನೋಡಿ, ಇದು ಆಯ್ಡು ಮೀ ಹೆಲೋ. ಇದು ಆಟ ಆಡ್ತಿದೆ. ಸೊ ಕೆಳಗಡೆ ನಮ್ಮ ಆಂಟಿ, ನನ್ನ ತಮ್ಮ, ನಮ್ಮಮ್ಮ ಎಲ್ಲ ಬಂದಿದ್ದಾರೆ. ಆ್ಯಂಡ್ ರಿಲೇಟಿವ್ಸ್ ಸ್ವಲ್ಪ ಜನ ಬರ್ತಾರೆ. ನನ್ನ ಇನ್ನೊಂದು ಆಂಟಿ ಬರ್ತಾರೆ. ನನ್ನ ಫ್ರೆಂಡ್ಸ್ ಕೂಡ ಬರ್ತಾರೆ. ಯಾರ್ಯಾರು ಬರ್ತಾರೆ ಅಂತ ಎಲ್ಲ ನೋಡಿ. ಟೀ ಕುಡಿಕೊಂಡು ಕೂತಿದ್ದಾರೆ. ಎಲ್ಲೋ ಏನು ಮಾಡ್ತಾರಂತಿ ಊರಲ್ಲಿ? ಏನು ಮಾಡ್ತಿದ್ದಾರೆ ಊರಲ್ಲಿ? ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಜೊತೆಗೆ ಎಲ್ಲಾ ದೇವರುಗಳು ತಗೊಂಡ್ಬಂದು. ಎಷ್ಟು ದೇವ್ರು ತರಿಸ್ತಿದ್ದಾರೆ? ಸರಿ ಗೊತ್ತಿಲ್ಲ. 17 ಅಂತ ಒಬ್ರು ಅಂತಾರೆ, 25 ಅಂತ ಒಬ್ರು ಅಂತಿದ್ದಾರೆ. ಅಲ್ಲೋಗಿ ಕೌಂಟ್ ಮಾಡಿ ಗೊತ್ತಾಗುತ್ತೆ. ಹಲೋ ವಿನಯ್. ಎಲ್ಲೋ ಮಮ್ಮಿ ಬಂದ್ಬಿಟ್ಟು ಎಲ್ಲ ಟೀ ಕುಟ್ಕೊಂಡು ಕೂತಿದ್ದಾರೆ ಗಾಯ್ಸ್. ಇನ್ನು ನಮ್ಮ ಮನ್ಸ್ ಆಂಟಿ ಬರಬೇಕು, ಆ್ಯಂಡ್ ನನ್ನ ತಂಗಿ ಬರಬೇಕು, ನನ್ನ ತಮ್ಮ ಬರಬೇಕು. ನಮ್ಮ ಅತ್ತೆ ಇದ್ದಾರೆ. ನಮ್ಮ ಅಜ್ಜಿಗೆ ಅಡುಗೆ ಮಾಡ್ತಿದ್ದಾರೆ. ಆಯ್ತೆ, ಏನು ಮಾಡ್ತಿದ್ದೀರಾ? ನಿಮಗೋಸ್ಕರ ಮುದ್ದೆ ಕಾಳು ಸಾಂಬಾರು. ಆಯಮ್ಮಮ್ಮ ಏನು ಮಾಡ್ತಾರಮ್ಮ ನಿಮ್ಮಮ್ಮ? ಏನು ಮಾಡ್ತಾರೆ ನಿಮ್ಮೂರಲ್ಲಿ? ಹಾಂ, ಬೇಡನಾ? ಇವಾಗ ಇಲ್ಲಿ ಹಾಕಿದ್ರಲ್ಲ, ಎಡೆ ಹಾಕಿದ್ರ, ದೇವ್ರು ಕರ್ಕೊಂಡು ಹೋಗುತ್ತೆ. ಮತ್ತೆ ಅದೆಲ್ಲಿ ಕರ್ಕೊಂಡು ಹೋಗುತ್ತೆ, ಮತ್ತೆ ಅಲ್ಲೋಗಿ ಹಾಕ್ಬೇಕಂತೆ ಅವ್ರ ಎಡೆ. ಸೊ ನೋಡೋಣ ಇಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಗಾಯ್ಸ್. ನೋಡಿ ಎಷ್ಟು ಪವರ್ಫುಲ್ ಅಂದ್ರೆ. ಇಲ್ಲ, ಇಲ್ಲೆಲ್ಲೋ ಆಚೆ, ಊರಿಂದ ಆಚೆ ಕರ್ಕೊಂಡು ಹೋಗುತ್ತಂತೆ. ಸೊ ನೋಡೋಣ ಇಲ್ಲಿ ಕರ್ಕೊಂಡು ಹೋಗುತ್ತಂತ. ಅದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ಹೋಗ್ತಾರೆ. ಬನ್ನಿ ಗಾಯ್ಸ್, ಎಲ್ಲ ಹೋಗ್ತವ್ರೆ. ಮಿಂಚು ನೋಡಿ ಗಾಯ್ಸ್, ಏನು ಬರ್ತಿದೆ ಸೈಕು. ಸೊ ಇವಾಗ ಇಲ್ಲಿ ಕರ್ಕೊಂಬಂದಿದೆ. ಇಲ್ಲಿ ಕರ್ಕೊಂಬಂದು ಇಲ್ಲಿ ಹಾಕ್ಸ್ತಿದೆ. ಎಡೆ ಹಾಕ್ತಿದ್ದಾರೆ ಇವಾಗ. ಇವನನ್ನ ಒಬ್ಬನೇ ಬಿಟ್ಟು ಹೋದ್ರೆ ಹಿಂಗೆ ಆಡ್ತಾನೆ ನೋಡಿ ಗಾಯ್ಸ್. ಇರು ಬಾಬು, ಬರ್ತೀವಿ. ಅಲ್ಲೇರು, ಬರ್ತೀವಿರು ಡೋರ್ಲ ಗೈಸ್. ಇವಾಗ ಯಾವ್ಯಾವ ದೇವರು ಎಲ್ಲಿಂದ ತಂದಿದ್ರ ಅಂತ ತೋರಿಸ್ತೀನಿ ಬನ್ನಿ. ಹಂಗೆ ಭಜನೆ ಕೂಡ ಮಾಡ್ತಿದ್ರ, ಅದು ಕೂಡ ತೋರಿಸ್ತೀನಿ. ಕುಂಟ್ನಳ್ಳಿ MPCS ಕಾರ್ಯದರ್ಶಿ ಆರ್ ವೀರಣ್ಣ. ಉದ್ದೇಶ ಹೇಳು, ಏನಕ್ಕಂತ ಉದ್ದೇಶ ಏನು ಅಂತ ಉದ್ದೇಶ ಹೇಳ್ಬೇಕಾ? ಉದ್ದೇಶ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಕುಂಟ್ನಳ್ಳಿ ಗ್ರಾಮದಲ್ಲಿ ಎಲ್ಲ ಒಟ್ಟಾಗಿ ಸೇರಿ ಒಂದು ಒಳಿತಿಗೋಸ್ಕರ ಒಂದು ದೇವರ ಉತ್ಸವ ಕಾರ್ಯಕ್ರಮ ಒಂದು ಆಚರಣೆ ಮಾಡ್ತಾಯಿದ್ದೀವಿ. 22 ದೇವರ ಉತ್ಸವ ಮಾಡ್ತಾಯಿದ್ದೀವಿ. ಇದ್ರದ್ದು ದೇವರುಗಳದ್ದು ಫಸ್ಟ್ ಒನ್ನಿಗೆ
ಪರಿಚಯ ಕೂಗನಹಳ್ಳಿ ಭೈರವೇಶ್ವರ. ಕುಂಟನಹಳ್ಳಿ ಆಂಜನೇಯ ಸ್ವಾಮಿ. ಬೊಮ್ಮನಹಳ್ಳಿ ಆಂಜನೇಯ ಸ್ವಾಮಿ. ಎಸ್ ನಾಗೇನಹಳ್ಳಿ ಮುನೇಶ್ವರ ಸ್ವಾಮಿ. ಅದ್ದೆ ತಿಮ್ಮರಾಯ ಸ್ವಾಮಿ. ಮೆಣಸಿ ಮಹದೇಶ್ವರ ಸ್ವಾಮಿ. ಕಾಡನೂರು ಚೆನ್ನಕೇಶ್ವರ ಸ್ವಾಮಿ. ಬಿದಲೂರು ಭೈರವೇಶ್ವರ ಸ್ವಾಮಿ. ತಳಗವಾರ ಶ್ರೀರಾಮದೇವರು. ಅಣಗುಪುರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ. ಹೊನ್ನಘಟ್ಟ ಶ್ರೀ ಶನಿ ಮಹಾತ್ಮ ಸ್ವಾಮಿ. ಹೊನ್ನಘಟ್ಟ ಏಳೂರು ಅಕ್ಕಯ್ಯಮ್ಮ ದೇವಿ ತಾಯಿ. ಮಂಡಿಬ್ಯಾಡ್ರಳ್ಳಿ ಶ್ರೀ ಕೆಂಪಮ್ಮ ದೇವಿ ತಾಯಿ. ದೊಡ್ಡಬಳ್ಳಾಪುರ ಶ್ರೀ ದೊಡ್ಡಮ್ಮ ತಾಯಿ. ದೊಡ್ಡಬಳ್ಳಾಪುರ ಶ್ರೀ ಮುತ್ಯಾಲಮ್ಮ ತಾಯಿ. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ತಾಯಿ. ನೇರಳಘಟ್ಟ ಶ್ರೀ ಮಹೇಶ್ವರಮ್ಮ ತಾಯಿ. ಸೋಮಶೆಟ್ಟಹಳ್ಳಿ ಲಕ್ಷ್ಮೀ ಕರಗದಾಂಬ ತಾಯಿ. ಲಿಂಗಾಪುರ ಲಕ್ಷ್ಮೀ ನರಸಿಂಹಸ್ವಾಮಿ. ಆಹುತಿ ಶ್ರೀ ಲಕ್ಷ್ಮೀ ಚೆನ್ನಕೇಶ್ವರ ಸ್ವಾಮಿ. ದೊಡ್ಡಬಳ್ಳಾಪುರ ಮೈಲಾರ ಲಿಂಗೇಶ್ವರ ಸ್ವಾಮಿ. ಅದ್ಗಾನಹಳ್ಳಿ ಶ್ರೀ ಪಟಾಲಮ್ಮ ತಾಯಿ ದೇವಿ. ಕುಂಟನಹಳ್ಳಿಯ ನೆಲೆ ದೇವರುಗಳಾದ ನೆರಳಮ್ಮ ಶಪ್ಳಮ್ಮ ತಾಯಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ದೀವಿ. ಬೆಳಗ್ಗೆ ಫಸ್ಟು ಪ್ರಥಮವಾಗಿ ನೆರಳಮ್ಮ ಶಪ್ಳಮ್ಮಂಗ ಪೂಜಾ ಕಾರ್ಯಕ್ರಮ ನೆರವೇರಿಸಿ ನಂತರ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ ನಂತರ ಕಳಸ ಪೂಜೆ ಪೂರ ಊರಿನ ಗ್ರಾಮಸ್ಥರು ಎಲ್ಲ ಒಗ್ಗಟ್ಟಾಗಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಬರಬೇಕು. ಹೆಲೋ ನಮಸ್ಕಾರ ಕಣ್ಣಣ್ಣ. ಎಷ್ಟು ಟೈಮು? 11 ಗಂಟೆ ಕರೆಕ್ಟಾಗಿ 11 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 11 ಗಂಟೆಗೆ ಬರ್ತೀರಾ? ಸೊ ಗಾಯ್ಸ್, ಇವತ್ತು ಫ್ಲಾಗ್ ಆಡಿಸ್ತಿದ್ದಾರೆ ಕರ್ನಾಟಕ ರಾಜ್ಯೋತ್ಸವದು. ಇದಾದಮೇಲೆ ಅದು ನವೆಂಬರ್ ತಿಂಗಳಲ್ಲಿ ಯಾವ ದಿನ ಬೇಕಾದರೂ ಆಚರಿಸಬಹುದು ಅಂತ ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ಈ ವರ್ಷ ಬಹಳ ವಿಜೃಂಭಣೆಯಿಂದ ಮತ್ತು 21 ದೇವರುಗಳು ಸಹ 22 ದೇವರುಗಳು ಸಹ ಕುಂಟನಹಳ್ಳಿಯಲ್ಲಿ ಬಂದು ಇವತ್ತು ಜನಗಳಿಗೆ ಆಶೀರ್ವಾದ ನೀಡುತ್ತಿವೆ. ಇವಾಗ ಕಲಶ ರೆಡಿ ಇದೆ, ಎತ್ಕೊಂಡು ಹೋಗ್ಬೇಕು. ಅಲ್ಲಿ ತಮಟೆ ಹೊಡಿತಿದ್ದಾರೆ, ಎಲ್ಲರೂ ರೆಡಿ ಆಗಿಬಿಟ್ಟಿದ್ದಾರೆ. ಹಲೋ, ನಮ್ಮ ಮಮ್ಮಿನೂ ರೆಡಿ ಆಗ್ತಿದ್ದಾರೆ. ಪುಟ್ಟಾಣಿಗಳು ರೆಡಿಯಾಗಿ ಓಡಾಡ್ತಿದ್ದಾರೆ.
ಓಹೋ ಫ್ಲಾಗ್ ಬೇರೆ ಹಾಕೊಂಡ್ಬಿಟ್ಟಿದೀಯ. ಯಾರು ಕೊಟ್ಟರು? ಯಾರು ಕೊಟ್ಟರು? ಕಲಶ ಎಲ್ಲ ಎತ್ಕೊಂಡ್ಬರ್ತಿದ್ದಾರೆ. ಇವಾಗ ನಾವು ಕೂಡ ಕಲಶ ಎತ್ಕೊಂಡು ಹೋಗ್ಬೇಕು ಗಾಯ್ಸ್. ಕಲಶ ಎತ್ಕೊಂಡು ಹೋಗೋಣ ಬರ್ತಿದ್ದಾರೆ ಗಾಯ್ಸ್. ಇವಾಗ ಕಲಶ ಎತ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ ನಾವು ಕೂಡ ಜಾಯ್ನ್ ಆಗೋಣ ಅಲ್ಲಿ. ಕಲಶ ಇಡಕ್ಕೆ ಇಡಿ ಅಂಟಿ ಅದು ಇವ್ರು ಯಾರು ನೋಡಿದ್ದೀರಾ? ಇವ್ರು ಯಾರು ಗೊತ್ತಾ? ಇವ್ರು ನೋಡಿದ್ದೀರಾ ಯಾರು? ಕಳ್ಳಿ ಕಳ್ಳಿ ಗೈಸ್ ಇವಾಗ ಆರತಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಆರತಿ ಎತ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಲಾಸ್ಟ್ ಬೆಂಚೂರಂತೂ ಕೈಗೆ ಸಿಕ್ತಿಲ್ಲ ಅಂತ ಅಕ್ಕ ನೀನು ಕಾಣಿಸಂಗೇ ಇಲ್ಲ. ಫುಲ್ ಭಕ್ತಿ ಇದಕ್ಕೆ ಚೆನ್ನಾಗಿ ಬೆಳಗ್ತದೆ ನೋಡೀಗ ಮನೆ ದೇವರು. ದೇವರೇ ಒಳ್ಳೆ ಇವಾಗ ಇದಕ್ಕೆ ಅರ್ಧ ಗಂಟೆ ಜಾಸ್ತಿ ಬೆಳಗೋದು ಇವಾಗ. ಸ್ವಾಮಿನಪ್ಪ ಮೆಸೇಜ್ ಮಾಡ್ತಾರೆ.
ಅಲ್ಲಿ ಅಕ್ಕನ ಹತ್ರ ಚಿಲ್ಲರೆ ಕಾಸು ಇಸ್ಕೊಂಡು ಮಂಗಾಸಿ ತೊಗೊಳ್ರಿ.